ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಸಂಕ್ರಾಂತಿ ಹಬ್ಬ. ಸೊ ನಮ್ಮ ಮನೇಲಿ ಯಾವ ಥರ ಸೆಲಿಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬೆಳಗ್ಗೆನೆ ಗೈಸ್ ನಮ್ಮ ಅಮ್ಮ ಫುಲ್ ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಡ್ತಾ ಇದ್ರು. ನಮ್ಮ ಅಮ್ಮಂಗೆ ಅಷ್ಟೊಂದೆಲ್ಲ ರಂಗೋಲಿ ಬಿಡೋಕೆ ಬರಲ್ಲ. ಸೊ ಸಿಂಪಲಾಗಿ ಬಿಡ್ತಾರೆ. ಫುಲ್ ದೊಡ್ಡದಾಗಿ ಅಗ್ಲವಾಗಿ ಬಿಡಬೇಕು ಅಂತ ಫೋನ್ ನೋಡ್ಕೊಂಡು ಬಿಡ್ತಾ ಇದ್ರು. ನೀವು ನೋಡ್ಬೋದು. ಅಷ್ಟರಲ್ಲಿ ನಾನು ಬೆಳಗ್ಗೆ ಟಿಫನ್ನ ನಾನೇ ಮಾಡಿದ್ದು. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ನಾವು ಮಿಕ್ಸ್ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸೊ ಅದಕ್ಕೆ ನಾನು ಸ್ವಲ್ಪ ಅವರೆಕಾಳನ್ನೂ ಹಾಕಿದ್ದೆ, ಯಾಕಂದರೆ ಈಗ ಅವರೆಕಾಳು ಸೀಸನ್ ತುಂಬ ಚೆನ್ನಾಗಿತ್ತು ಅವರೆಕಾಳು. ಹಾಗಂತ ಅದನ್ನು ಹಾಕ್ಬಿಟ್ಟು ಒಂದೊಂದ್ಸತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡಿದ್ರೆ ಪಲಾವ್ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಸೊ ಪಲಾವ್ ತುಂಬ ಚೆನ್ನಾಗಿತ್ತು. ಪಲಾವ್ ಎಲ್ಲ ಮಾಡಿ ಇಟ್ಮೇಲೆ ಬೇಗನೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆಗೆ ಬಂದು ದೇವರಿಗೆಲ್ಲ ಹೂ ಮುಡಿಸ್ತಾ ಇದ್ದೆ ನಾನು ನೀಟಾಗಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೂಜೆ ಮಾಡೋಣ ಅಂದ್ಕೊಂಡು ಸೊ ಎಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಎಲ್ಲ ಮುಗಿಸ್ದೆ ನಾನು. ನೀವು ನೋಡ್ಬೋದು ಡೈಲಿ ಹೆಂಗೆ ಪೂಜೆ ಮಾಡ್ತೀವಿ ಅದೇ ಥರ ನಾನು ಪೂಜೆ ಮಾಡಿ ಮುಗಿಸ್ದೆ. ಯಾಕಂದರೆ ಅಮ್ಮ ಸಂಜೆ ಎಲ್ಲ ಹಣ್ಣು ಏನೇನೋ ಇಟ್ಟು ಪೂಜೆ ಮಾಡ್ತಾರಲ್ಲ ಹಂಗೆ ಮಾಡಬೇಕು ಅಂತ ಅಮ್ಮ ಸಂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿದೆ ನಾನು. ಆಮೇಲೆ ಸಂಜೆ ಈವ್ನಿಂಗಲ್ಲಿ ನನ್ನ ಮಗನಿಗೆ ಪೂಜೆ ಮಾಡಬೇಕು, ಫಲ ಎರಿಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೀವು ನೋಡ್ಬೋದು 5 ಥರ ತಟ್ಟೆ ಇಟ್ಟಿದ್ದೆ. ಒಂದು ಫ್ರೂಟ್ಸ್ಗೆ, ಒಂದು ಕಬ್ಬು, ಒಂದು ಎಳ್ಬೀರು, ಒಂದು ಕಾಯಿನ್ಸ್ದು ಅಂತ. ಆಮೇಲೆ ಗೈಸ್ ಸುಮಾರು ಜನ ಹೇಳ್ತಾರೆ ಸೊ ಇದು ಹೆಣ್ಮಕ್ಳಿಗೆ ಮಾತ್ರ ಮಾಡ್ತಾರೆ ಅಂತ. ಆ ಥರ ಏನೂ ಇಲ್ಲ, ನೀವು ಗಂಡು ಮಕ್ಳಿಗೂ ಮಾಡ್ಬೋದು. ಇಲ್ಲಿ ನೋಡ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ನೀವು. ನನ್ನ ಮಗಂಗಂತೂ ಪೂಜೆಗಿಂತ ಅದರಲ್ಲಿ ಇದ್ದಿದ್ದು ಫ್ರೂಟ್ಸು ಕಬ್ಬು ಅದನ್ನು ತಿನ್ನೋ ಇಂಟ್ರೆಸ್ಟೇ ಜಾಸ್ತಿ ಇತ್ತು. ಈ ಪೂಜೆ ಯಾವ ಥರ ಮಾಡ್ತಾರೆ ಅಂದರೆ 5 ತಟ್ಟೆನೂ ಒಂದೊಂದು ಸತಿ ಮುಟ್ಟಿಸ್ಬೇಕು ಮಕ್ಳ ಹತ್ರ. ಮುಟ್ಸಾದ್ಮೇಲೆ ಸೇರನ್ನ ನೀವು ತುಂಬಬೇಕು. ಸೇರು ಒಳಗಡೆ ಎಲ್ಲನೂ ಒಂದು ಚೂರು ಚೂರು ಹಾಕ್ಕೊಂಡು ಅದನ್ನು ಒಂದು ತಲೆ ಮೇಲಿಂದ 3 ಸತಿ ಹಾಕಬೇಕು. ಅದಾಕಾದ್ಮೇಲೆ ನೆಕ್ಸ್ಟು ನೀವು ಮಗುದ್ಗೆ ಆರತಿ ಬೆಳಗಬೇಕು. ಆರತಿ ಬೆಳಗ್ಮೇಲೆ ದೃಷ್ಟಿ ತೆಗಿಬೇಕು ನೀವು. ಅಷ್ಟೇ ನಾನು ಮಾಡಿದ್ದು ನನ್ನ ಮಗನಿಗೋಸ್ಕರ. ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಗೈಸ್ ಊರಿನ ಹೆಣ್ಮಕ್ಳು ಎಳ್ಬೀರಾಗಿ ಬಂದಿದ್ರು ನಮ್ಮ ಮನೆಗೆ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.